ಗೋಶಾಲೆ ಗೋ ಸಂರಕ್ಷಣೆಯಲ್ಲಿ ತುಂಬ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಿದೆ. ಇಲ್ಲಿ ಸುತ್ತಮುತ್ತಲು ನಾವು ನಮ್ಮ ಒಂದು ವಿಚಾರಧಾರೆಯಲ್ಲಿ ನಾವು ಭಾರತೀಯ ಗೋತಳಿಗಳನ್ನು ಸಂರಕ್ಷಿಸಬೇಕು ಅನ್ನೋ ಒಂದು ವಿಚಾರಧಾರೆ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ನಮ್ಮ HF ಜರ್ಸಿ ಇದೆಲ್ಲ ಮನುಷ್ಯ ನಿರ್ಮಿತ, ಗೋವು ದೈವ ನಿರ್ಮಿತ. ಆದ್ದರಿಂದ ಭಾರತೀಯ ಗೋತಳಿಗಳಲ್ಲಿ ಆ ದೈವ ನಿರ್ಮಿತ ಶಕ್ತಿಯನ್ನು ನಾವು ನೋಡಿದ್ದೀವಿ, ಅನುಭವಿಸಿದ್ದೀವಿ. ಆದ ಕಾರಣದಿಂದ ಅದನ್ನು ತಾಯಿಯ ಸ್ವರೂಪದಲ್ಲಿ ನಾವು ನೋಡ್ತಾ ಗೋ ಸಂರಕ್ಷಣೆ ಆಗಬೇಕು, ಭಾರತೀಯ ಗೋತಳಿಗಳ ಮಾರಣ ಹೋಮವನ್ನು ತಪ್ಪಿಸ್ಬೇಕು, ತಳಿಗಳನ್ನು ಸಂರಕ್ಷಿಸಬೇಕು ಅನ್ನೋ ಉದ್ದೇಶದಿಂದ ರಾಷ್ಟ್ರೋತ್ಥಾನ ಗೋಶಾಲೆಯೂ ಆ ಕಾರ್ಯವನ್ನು ಕೈಗೆತ್ಕೊಂತು. ಯಾವುದಾದ್ರೂ ರೈತರು ದೇಶಿ ಹಸುಗಳಿದ್ದರೆ ಅವರು ನಮಗೆ ಸಾಕೋಕ್ಕಾಗಲ್ಲ ಅಂದರೆ ನಮ್ಮ ಗೋಶಾಲೆಯಲ್ಲಿ ಅದನ್ನು ಉಚಿತವಾಗಿ ನಾವು ಸಾಕ್ತೀವಿ. ಎರಡನೇದು ಕಸಾಯಿಖಾನೆಗೆ ಹೋಗ್ತಾರೆ. ಈಗ ನಮ್ಮ ಸಂಘದ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿವಿಧ ಸಂಘಟನೆಗಳಿಂದನೂ ಕಸಾಯಿಖಾನೆಗೆ ಹೋಗುವಂಥ ಗೋವುಗಳನ್ನು ಸಂರಕ್ಷಿಸ್ತಾರೆ. ಅವಕ್ಕೂ ಇಲ್ಲಿ ಸ್ಥಳಾವಕಾಶ ಮಾಡಿಕೊಡ್ತಾಯಿದ್ದೀವಿ, ಅವು ಸಂರಕ್ಷಣೆ ಆಗ್ತವೆ. ಅವುಗಳಲ್ಲೇ ತುಂಬ ಚೆನ್ನಾಗಿ ಎಲ್ಲ ಅದರಲ್ಲಿ ಬರುವಂಥ ಎಲ್ಲ ಗೋವುಗಳು ಕೆಲಸಕ್ಕೆ ಬರುತ್ತೆ ಅಂತಲ್ಲ, ಎತ್ತುಗಳು ಎಲ್ಲವೂ ಕೆಲಸಕ್ಕೆ ಬರುತ್ತೆ. ಆದರೆ ಅದರಲ್ಲಿ ಯಾವುದು ಸುಮಾರು ಕೆಲಸ ಬರುತ್ತೆ ಅನ್ನುವಂಥ ಗೋವುಗಳನ್ನು ಮತ್ತೆ ನಾವು ರೈತರಿಗೆ ಕೊಟ್ಟು ಅವ್ರ ಕಡೆಯಿಂದನೇ ಸಂರಕ್ಷಣೆ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದ್ವಿ. ಇಲ್ಲಿ ನಮ್ಮಲ್ಲಿ ಒಂದು ಕಾಮಧೇನು ಅಂತ ಒಂದು ಹಸು ಇದೆ. ಇವತ್ತು ಶಾಲಾ ಮಕ್ಕಳೊಂದಿಗೆ ಒಂದು ಪೂಜೆ ಆಗ್ತಾ ಇದ್ದಂಥ ಗೋವಿದೆ. ಈ ಎರಡೂ ಗೋವುಗಳು ಕಸಾಯಿಖಾನೆಯಿಂದ ಬಂದಿರುವಂಥದ್ದು. ಇದಕ್ಕೂ ಮುಂಚೆ ಈ ಗೋಶಾಲೆಯಲ್ಲಿ ಗೋರಿ ಅಂತ ಒಂದು ಗೋವಿತ್ತು, ಅದು ಕಸಾಯಿಖಾನೆಯಿಂದ ತಂದ ಗೋವುಗಳು. ಈ ಸುತ್ತಮುತ್ತ ಈಗ ಅಲ್ಲಿಪುರ, ತೊಂಡೆಬಾವಿ, ಈ ತೂಬ್ಗೆರೆ ಮತ್ತು ಈ ಕಡೆ ಗೋರಿಬಿದ್ನೂರು ಕಡೆಯಿಂದ ಎಲ್ಲ ಹಸುಗಳನ್ನ ಹಿಡಿತಾನೆ ಇದ್ವಿ. ಹಿಡಿದು ತಗೊಂಬಂದು ಇಲ್ಲಿ ಕೊಡ್ತಾನೆ ಇದ್ವಿ. ನಾವು ರೈತರುಗಳಿಗೆ ಹೇಳ್ತಾನೆ ಇದ್ವಿ, ಯಾರಿಗೂ ಕೊಡಬೇಡಿ, ಗೋಶಾಲೆ ಇದೆ, ಗೋಶಾಲೆಗೋಸ್ಕರ ಕೊಡಿ, ನಿಮ್ಮ ಹಸು ಯಾರು ಕಸಾಯನೆ ಕೊಡಬೇಡ್ರಿ ಅಂತಲೂ ಹೇಳ್ತಾ ಇದ್ವಿ. ಈಗ ಒಂದಷ್ಟು ರೈತರಿಗೆ ಮನವರಿಕೆ ಆಗಿದೆ. ಈಗ ಅವರೇ ನಮಗೆ ಫೋನ್ ಮಾಡಿ ಹಿಂಗೆ ಹಸು ಇದೆ ತೊಗೊಂಡೋಗ್ತೀರಾ ಅಂತ ಅವರೇ ಕೇಳ್ತಾರೆ. ಈಗಾಗಲೇ ಸುಮಾರು 2007ರಿಂದ ಈ ತನಕ ನಾವು ತಗೊಂಡ್ರೆ ರಾಷ್ಟ್ರೋತ್ಥಾನ ಗೋಶಾಲೆಯಲ್ಲಿ ಆಶ್ರಯ ಪಡೆದು ಬೇರೆ ಬೇರೆ ಜಾಗಕ್ಕೆ ಹೋಗಿರುವಂಥ ಸಾಕಷ್ಟು ಗೋವುಗಳ ಸಂಖ್ಯೆ ಅಂತಂದರೆ ಸುಮಾರು 6,000 to 7,000 ಗೋವುಗಳ ಸಂರಕ್ಷಣೆ ಇಲ್ಲಿ ನಡೆದಿದೆ. ಒಟ್ಟು ಈ ಗೋಶಾಲೆ ಸ್ಥಾಪನೆ ಹಿನ್ನೆಲೆಯಲ್ಲಿ ಸುಮಾರು 45,000 to 50,000 ಗೋವುಗಳ ಸಂರಕ್ಷಣೆ ಆಗಿದೆ.